ಬಂಡಿ ಕನ್ನಡ ವಾಹಿನಿಗೆ ಸ್ವಾಗತ. ಗೋಕಾಕ್ ತಾಲೂಕಿನ ದುಪದಾಳ ಕೆಇಬಿ ಕಚೇರಿಯಲ್ಲಿ ಅಕ್ರಮ ಸಕ್ರಮ ಆಗಿ ಶೀತಲ್ ಎಂಬ ಅಧಿಕಾರಿ 17 ಟನ್ ಕರೆಂಟ್ ತಂತಿಯನ್ನ ಮಾರಿಕೊಂಡ ಹಿನ್ನೆಲೆ ಕರ್ನಾಟಕ ರಾಜ್ಯ ರೈತ ಸಂಘ ನೇತೃತ್ವದಲ್ಲಿ ಕೆಇಬಿ ಕಚೇರಿಗೆ ಮುತ್ತಿಗೆ ಹಾಕಿ ತಪ್ಪಿತಸ್ಥರಿಗೆ ಕೆಲಸದಿಂದ ವಜಾ ಮಾಡುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರೈತರ ಹೋರಾಟಕ್ಕೆ ಮಣಿದು ಸ್ಟೋರ್ ಮ್ಯಾನೇಜರ್ ಶೀತಲ್ ಖಾನಾಪುರ್ ಅವರನ್ನ ಎಂಡಿ ಅವರು ಕೆಲಸದಿಂದ ಅಮಾನತು ಮಾಡಿದರು. ಅದಕ್ಕೆ ವರ್ಷ 25 ಲೀಟರ್ ರೈತರು ರೊಕ್ಕ ಗೊಳೆ ಹಾಕಿ ಕರ್ಕೊಂಡು ಹೋಗೋರು ಸರ್ ನಾವು ಸಾಹೇಬ್ಗಳು ಲೈಮನ್ ಸಾಹೇಬ್ಗಳು. ಅದು ಈ ವರ್ಷ ಹಾಕ್ಬೇಕಾಗಿತ್ತು, ನಾವು ಹಾಕಿಲ್ರಿ. ಆಯಲ್ರಿ ಸರ್ ನಮ್ಮ ಮಂದಿ ಹಂಗದ ನೋಡ್ರಿ. ಅವ್ರು ಯಾವ ಸಾಹೇಬ್ರ ಇದ್ರೆ ಆಮೇಲೆ ಪುಣ್ಯಾತ್ಮರ 100 ಟಿ ಶರ್ಟ್ ಕೊಟ್ಟಿರ್ತಾರ ನೋಡ್ರಿ, ಆ ಸಾಹೇಬ್ನ ಕೊಂಡಾಡ್ತಾರ. ಆದ್ರೆ ನೀವು ಅದೇ ಕೆಲಸ ಮಾಡಿ ಸರ್. ವರ್ಷ 25 ಲೀಟರ್ ಆಯಲ್ ಸ್ವಂತ ರೈತರು ಎಲ್ಲ 200-300 ರೂಪಾಯಿ ಪೈಕಿ ಹಾಕಿ 25 ಲೀಟರ್ ಆಯಲ್ ಹಾಕ್ತವ್ರಿ. ಲೈಮನ್ಗಳು ನಮ್ಮನ್ನ ಹೆಂಗ್ ಮಾಡಾಕ್ತದೆ ನಾವು ಹೇಳ್ಬಾರ್ದ್ರಿ. ನಾವು ಹಂಗ ಕಷ್ಟದಾಗ ಇರ್ತಾವಣ ಅಂತ ರೊಕ್ಕ ಕೊಡಾಕ್ತದವ್ರಿ. ಮೊನ್ನೆ 1000 ರೂಪಾಯಿ ಲೈಮನ್ಗಳು ವೈರ್ ಕೈಪಿನ ವೈರ್ ಹೆಂಗಲ್ ಪೈಕಿ ಅವ್ರು ಕುಣ್ಸಾಕ್ ಬಂದಾಗ 1000 ರೂಪಾಯಿ ನಾ 1000 ರೂಪಾಯಿ ಕೊಟ್ಟು ಮಾಡಿಸ್ಕೊಂಡ್ರಿ. ಸುಟ್ರೆ 8 ಎಕರೆ ಕಬ್ಬು ಸುಡ್ತೈತ್ರಿ ಸರ್. ಯಾಕಂದ್ರೆ ಅಧಿಕಾರಿಗಳಿಂದ ಈ ತಲಾಟಿ ಊರಾಗ ಕೆಲಸ ಮಾಡಲೇಬೇಕಾಕ್ಕವು. ಯಾಕಂದ್ರೆ ವಾರಸ ಇರ್ತಾವು, ವಾಟ್ನಿ ಇರ್ತಾವು, ಹಲವಾರು ರೈತರ ತೊಂದರೆ ಇನ್ಕಮ್ ರಶ್ ಇರ್ತೈತಿ. ಮತ್ತು ನೀವು 3 ಊರಿಗೆ ಒಬ್ಬ ತಲಾಟಿನ, 4 ಊರಿಗೆ ಒಬ್ಬ ತಲಾಟಿನ ಹಾಕಿರುತ್ತಂದ್ರೆ ಇದು ಸರ್ಕಾರಕ್ಕೂ ಮರ್ಯಾದೆ ಅಲ್ಲ, ಮತ್ತು ಅದಕ್ಕೆ ಬೆಲೆ ಇರೋದಿಲ್ಲ. ನೀವು ಹಾಕ್ರಿ ಈ ರೀತಿ ರೈತರು ಒತ್ತಾಯ ಐತಿ. ಈ ನಮಗೇನಾರು ಮಾಡಿ ನೀವು ಸಿಬ್ಬಂದಿನ ಮಾಡಲಿಲ್ಲ ಅಂದ್ರೆ ಜನರು ನಮಗೆ ರಕ್ಷಣೆ ಮಾಡೋಕೆ ಆಗೋದಿಲ್ಲ. ಹಿಂಗೆ ಬರ್ರಿ ಒಂದು ರಿಪೋರ್ಟ್ ಸರ್ಕಾರಕ್ಕೆ ಬರ್ದ. ನಾವು ಕೂಡ ನಾಳೆ ಚಳಿಗಾಲ ಅಧಿವೇಶನದಾಗ ಇವತ್ತೇನು ಕೃಷಿ ಇಲಾಖೆ ಇರಲಿ, ಗ್ರಾಮ ಸೇವಕ ಇರಲಿ, 1 ನಿಮಿಷ ಡಿಸಿಷನ್ ನಿಮ್ಗೆ ಅರ್ಥ ಆಗಿರ್ಬೇಕು ಸರ್. ಇಲ್ಲಿ ನಾವು ಬರ್ಬೇಕಾದ್ರೆ ಇನ್ಕಮ್ ಮಟ್ಟ ಸರಿ ಐತೆ ಅಂತೇಳಿ ಸುಮ್ಮಿದ್ದು. ಅವಾಗ ಒಂದು ಟಿ ಸಿ ತೊಗೋಬೇಕಾರೆ 8 ದಿವಸ 6 ದಿವಸ 7 ದಿವಸ 15 ದಿನ ಗಂಟ್ಲೆ ನಾವು ಈ ಸಂದರ್ಭದೊಳಗೆ ಮುಗಿದು ಅಂತೇಳಿ ಎಜುಕೇಟ್ ಇಂಜಿನಿಯರ್ ಇದ್ರೆ ಅವ್ರನ್ನು ಈ ಡಕ್ಕಡು ಟಿ ಸಿ ಕೊಡೋಕೆ ಆಯಲ್ ಸಲುವಾಗಿ MD ಅವ್ರಿಗೆ ಸ್ಟ್ರಾಂಗ್ ಆಗಿ ಮಾತಾಡಿದಾರಂದ್ರೆ ಮಗದು ಮತ್ತು ಸಾಹೇಬರಿದ್ರು ಅವ್ರು ನೆನೆಸ್ಕೋಬೇಕೈತಿ. ಎಜುಕೇಟ್ ಇಂಜಿನಿಯರ್ ಕೆಲಸ ಮಾಡಿದ್ರೆ ನಾವು ನೆನೆಸ್ಕೋಬೇಕಾಗೈತಿ ಈ ಸಂದರ್ಭದಾಗ. ಈಗ ನಾವು ಬಂದ ಕಾರಣ ಸರ್ ನೋಟ್ ಮಾಡ್ಕೋಬೇಕು ಸರ್. ಏನತ್ತಂದ್ರೆ ಸರ, ಒಂದೇದ್ದು ಅಕ್ರಮ್ ಸಕ್ರಮ್ ಸ್ಟಾರ್ಟ್ ಆಗ್ಬೇಕು. ಯಾವ ಇತರ ಸಲುವಾಗಿ ಆಗ್ಬೇಕಂದ್ರೆ ಸರ, ಅಕ್ರಮ್ ಸಕ್ರಮ ಈಗ ಸದ್ದ ನಂದು 2 ಎಕರೆ ಹೊಲ ಐತಿ, 2 ಮೋಟ್ರ್ ಸ್ಯಾಂಕ್ಷನ್ ಅದಾವೆ. ಎಲ್ಲರದು ಅದ ಪರಿಸ್ಥಿತಿ ಐತಿ. 2 ಮೋಟ್ರ್ ಸ್ಯಾಂಕ್ಷನ್ ಅದಾವೆ, 2 ಬೋರ್ ಸ್ಯಾಂಕ್ಷನ್ ಅದಾವೆ. ಈಗ ಮತ್ತೊಂದು ಸರ್ಕಾರ ಏನು ಮಾಡೈತಿ, ಶೀಘ್ರ ಅಂತೇಳಿ ಕಿಶಿಂದ ಮತ್ತೆ 2 ತೊಗೋಬೇಕಂತೇಳಿ ಕಿಶಿಂದ ಮಾಡಿದ್ರಿ. 2 ಮೋಟ್ರನ್ನು ತೊಗೋಬೇಕು. ಅದ್ರ ಜೊತೆ ಈಗಿನ ನಾವೇನು ಮಾಡ್ಬೇಕು ಸರ, ಕಂಬ ವೈರ್ ಹಾಕೋಬೇಕಾರೆ 2 ರಿಂದ 3 ಲಕ್ಷ ರೂಪಾಯಿ ಖರ್ಚು ಬರ್ತೈತಿ. ಒಂದು ಬೋರ್ ಹೊಡಿಬೇಕಾರೆ 2 ಲಕ್ಷ ರೂಪಾಯಿ ಖರ್ಚು. 5 ಲಕ್ಷ ರೂಪಾಯಿ ಬತ್ತಪ್ಪ ಅಂದ್ರೆ ಸರ್ಕಾರ ಉದ್ದೇಶ, ನೀವೇನು ನಿಮ್ಮ MD ಅವರು ನಿಮ್ಮ ವಿದ್ಯುತ್ ಮಂತ್ರಿ ಮೀಟಿಂಗ್ ಕರೆದಾಗ ಹೇಳಿದಿರೋ ಬಿಟ್ಟಿದಿರೋ ಗೊತ್ತಿಲ್ಲ ನನಗೆ. ಮತ್ತು ನಮ್ಮನ್ನ 5 ಲಕ್ಷ ರೂಪಾಯಿ ರೈತರನ್ನ ಸಾಲದಾಗ ಸಿಕ್ಸಾತೀರಿ, 5 ಲಕ್ಷ ರೂಪಾಯಿ. ಅದಕ್ಕಾಗಿ ದಯವಿಟ್ಟು ನಾವು ಇಲ್ಲಿ ಬಂದು ಸರ, ಅಕ್ರಮ್ ಸಕ್ರಮ್ ನೀವು ಚಾಲು ಮಾಡ್ತೋನವ್ರಿಗೆ ಯಾವ್ದು ಹೋಗಂಗಿಲ್ಲ. ಹೌದಿಲ್ರಿ? ಹೋಗಂಗಿಲ್ಲ. ಒಂದೇ ಪಾಯಿಂಟ್. ಇನ್ನೊಂದು ಏನಂದ್ರೆ ನಾವು ರೈತರು ಸರ ನಾವು ರೈತರಂದ್ರೆ ಇದು 2ನೇ ಪಾಯಿಂಟ್ ಸರ್. ಮೂರನೇದು ಏನಂದ್ರೆ ಏನು ಸ್ಟೋರ್ದಾಗ ನಮಗೂ ಎಷ್ಟು ತಂತಿತ್ತು ಫಸ್ಟ್ ಮಾಹಿತಿ ಬೇಕು ಸರ್, ಕೊಡಬೇಕು. ಆ ನಂತರ ಯಾವ ಕಂಪ್ನಿ ಅವ ಬಂದು ಅದನ್ನು ಹರಾಜು ಮಾಡಿ ತೊಗೊಂಡು ಹೋದ, ಎಷ್ಟು ದುಡ್ಡು ಕಟ್ಟಿದ, ಅದನ್ನು ಕಾಟಾಕ್ ಹೋದಕ್ಕೂ ಎಷ್ಟು ತಂತಿ ಉಳಿದಿತ್ತು, ಅದನ್ನು ಮಾಹಿತಿ ಬೇಕು ಸರ್ ನಮ್ಗೆ. ನೀವು ಸುಪ್ರೀಂ ಸರ್, ಇದು ಕದ್ದ ಮುಚ್ಚಿ ಸ್ಟೋರ್ದಾಗ ಬಂದು ಒಳಗೆ ಬಂದು ಮಾತಾಡೋರಲ್ಲ, ಇಲ್ಲಿ ಪಬ್ಲಿಕ್ದಾಗ ಕೊಡ್ಬೇಕು ಸರ್, ಲೆಕ್ಕ ಕೊಡಬೇಕು. ಆ ಟೈಮ್ದಾಗ ಯಾವ ಸಾಹೇಬಿತ್ತಲ್ಲ ನಿಮಗೆ ಬರೋಂಗಿಲ್ಲ. ನಿಮ್ಮ ಚೀಫ್ ಕೂಡ ಮಾತಾಡ್ರಿ, ನಿಮ್ಮ MD ಅವ್ರ ಕೂಡ ಮಾತಾಡ್ರಿ, ಅವ್ನು ಸಸ್ಪೆಂಡ್ ಆಗ್ಬೇಕು. ಇಲ್ಲ ಅಂದ್ರೆ ಅವ್ನು ಅಲ್ಲಿ ಒಳಗೆ ಹಾಕಿ ಕಟ್ಟವ್ರು ನಾವು ಸರ್. CPI ಸಾಹೇಬ್ರೆ, ನಾವು ಕಾನೂನು ಕೈ ತೊಗೊಳವ್ರಲ್ಲ, ನಿಮ್ಮಂಗೆ ನೀವು ಅವ್ನು ಸಸ್ಪೆಂಡ್ ಮಾಡ್ಬೇಕಿಲ್ಲ, ಅವ್ರನ್ನ ಕಟ್ಟವ್ರು. ಅವ್ರು ಎಂಥವ್ದಾನಂದ್ರೆ ನೋಡಂಗಿಲ್ಲ, ಕಟ್ಟುನೇ ಬೇಡ್ರಪ್ಪ. ದುಡುಗು ಮಾಡಿದಾನಂದ್ರೆ ಹೊಟ್ಟೆ ಬಿಡೋರಲ್ಲ ನಾವು. ನೀವು ಯಾವ ಶಿಕ್ಷೆ ಕೊಡ್ತಿಲ್ಲ ಅದಕ್ಕೆ ನಾವು ತಯಾರು ಸರ್. ಇಲ್ಲ ಅಂದ್ರೆ ಅವ್ನು ಜಾಗದ ಮೇಲೆ ಸಸ್ಪೆಂಡ್ ಆಗಬೇಕು, ಆ ನಂತರ ಎಂಕ್ವೈರಿ ಆಗಬೇಕು. ಹೌದಲ್ರಿ? ಅದು ಹಳಿ ತಂತಿ ಅಂದ್ರೆ ಯಾರು ಇವ್ರ ಅಪ್ಪನ ತಂತಿ ಅಲ್ಲ. ಇಲ್ಲಿ ಕೆಲಸ ಮಾಡ್ತಾರೆ ಅಂದರೆ ನಾವು ಕಟ್ಟಿ ತೆರಿಗೆ ಒಳಗಿನ ದುಡ್ಡಿನ ತಂತಿ ಅದು
ಸರ್ಕಾರ ಸಿದ್ದರಾಮಯ್ಯ ಕೊಡ್ತಾರೆ ಅಂದ್ರೆ ಅವ್ರ ಅಪ್ಪನ ಮನಿದ್ರೆ ಕೊಡಂಗಿಲ್ಲ. ನಾವು ಕಟ್ಟಿದ ತೆರಿಗೆ ಒಳಗಿನ ದುಡ್ಡು ಅದು ನಮ್ಮ ದುಡ್ಡು, ನಾವು ರಕ್ಷಣೆ ಮಾಡ್ಕೋಬೇಕಾಗೈತಿ ಇವತ್ತಿನ ದುಡ್ಡು. ಸರ್ ಅವ್ನು ಸಸ್ಪೆಂಡ್ ಆಗ್ಬೇಕು ಸರ್, ನೀವು ಮಾತಾಡ್ಬೇಕು ಸರ್, ಎಸ್ ಪಿ ಸರ್ ಕೂಡ ಸರ್ ನೀವು ಮಾತಾಡ್ಕೊಂಡು ಅವ್ನು ಸಸ್ಪೆಂಡ್ ಮಾಡ್ತಿರೋ ಏನು ಅವ್ನು ನಮ್ಮನ್ನು ಕಟ್ಟಾಕ್ ಬಿಡ್ತಿರೋ, ಇಲ್ಲಿ ತಂದು ಓಪನ್ದಾಗ ಕಟ್ಟವ್ರು ಹೌದಿಲ್ರಿ? ಯಾವ ಕೇಸ್ ಹಾಕ್ತಾರೆ ಹಾಕ್ಸೋಳಕ್ ಕಟ್ಟಿದ್ರಲ್ಲ ನೀವು. ಕಾನೂನು ನಾವು ಕೈ ತೊಗೊಳಕ್ಕಿಂತ ಮೊದಲು ಅದು ಕೆಲಸ ಆಗ್ಬೇಕ್ರಿ. ಮೂರನೇದು ನಾಲ್ಕನೇ ವಿಷಯ ಏನಂದ್ರೆ ಲಾಯ್ಮನ್ಗಳು ಕೊರತೆ ಐತಿ ಗೊತ್ತಾಗೋತು, ಮಾಡಿದೀನಿ ಅಂದ್ರು ಲಾಯ್ಮನ್ಗಳು ಕೊರತೆ ಐತಿ ಅಂದ್ರೆ ಗೊತ್ತಾಗೋತು, ಅಥವಾ ಕೆಲಸ ಮಾಡಬಾರ್ದು ಅನ್ನೋದು ಆಗ್ತೈತಿ ಗೊತ್ತಾಗೋತು. ಕೇಳ್ರಿ, ಯಾವಾರ 10 ಪೈಸೆ ಯಾವಾರ ಲಂಚ ಕೇಳಿದ್ರ ಘಟಪುರ ಬಸ್ ಸ್ಟ್ಯಾಂಡ್ದಾಗ ಕಿಸೆ ಹೊಡೆಯವನ್ ಏನ್ ಮಾಡ್ತೀರಿ ನೀವು? ನಿಮ್ಮ ಬೈಲಿ ಹೇಳ್ಬೇಕು, ಏನ್ ಮಾಡ್ತೀರಿ? ಅದೇ ಕೆಲಸ ಮಾಡ್ಬೇಕು. ವಾರ್ನಿಂಗ್. ಸುಟ್ಟು ಟಿ ಸಿ ಬಗ್ಗೆ ರೀ ನಾವು 3 ವರ್ಷ ಆಯ್ತು 24 ತಾಸನಾಗ ಕೊಡ್ಲಿಕ್ಕೆ ಪ್ರಯತ್ನ ಮಾಡಕ್ಕೆ ಎಲ್ಲಿಲ್ಲ ಹೇಳ್ತೀರಿ. ಅದು ERP ಸಲುವಾಗಿ ಒಂದು ಸ್ವಲ್ಪ ಗಂಟೆ ಆಗೈತಿ. ನೀವು 2 ದಿನದ ಮೇಲ್ಪಟ್ಟು ಏನಾದರೂ ERP ಸಲುವಾಗಿ ನಿಂತು ಮಾಡಿದ್ರೆ ನನಗೆ ಮಾತಾಡ್ರೆ ನಾನು ಟಿ ಸಿ ಕೊಡಿಸ್ತೀನಿ. ಸರ್ 2 ದಿನ ಬೇಡ ಸುಟ್ಟು ಇದ್ಕೊಂಡು ಸರ್ ಬಿಸಿಲು ಬಂತು ಸರ್, ದಯವಿಟ್ಟು ಅದನ್ನ ಹಿಂದೆ ತಗೊಂಡು ನಮ್ದ ಸರ ಈಗ ಏನು ಅಕ್ರಮ ಸಕ್ರಮ ಚಾಲು ಮಾಡ್ಬೇಕಂತ ಹೇಳಿದಿಲ್ಲ. ಈಗ ಸದ್ಯ ನಂದು 63 ಟಿ ಸಿ ಐತಿ, 4 ಸಲ ಸುಟ್ಟೈತಿ, ಮತ್ತೆ 4 ಸಲ ಸುಟ್ರು ಅವತ್ತು ಟಿ ಸಿ ಕೊಡ್ಬೇಕು, ನಮ್ಮ ಮೋಟ್ರ್ ಚಾಲು ಮಾಡಿ ಕೊಡ್ಬೇಕು. ನಿಮಗೆ ಕೆಲಸ ಸರ್. ಇನ್ನೊಂದು ಮಾಡೋರು ನಾವು ಇನ್ನೊಂದು ಏನಂತ ತಿಳ್ಕೊಳ್ರಿ, ತೆಪ್ಪಗಾಟ ಈಗ ನೀವು ಟಿ ಸಿ ಕೊಡ್ದು ಇಳಂಬಾಯಿ ಒಂದು ಟಿ ಸಿ ಮ್ಯಾಗ ಇಲ್ಲಿ ಸರ್ ಒಂದು ಟಿ ಸಿ ಮ್ಯಾಗ 20 ಎಕರೆ ಇರೈತಿ. ನಮಗೆ 10 ಮೋಟ್ರ್ ಇರ್ತಾವೆ ನಿಮ್ಮ ಲೆಕ್ಕದಾಗಣ 20 ಎಕರೆ ಇರ್ತೈತಿಲ್ಲ. 20 ಎಕರೆ ನಮ್ಗೆ ಕೊತ್ತಂಬರಿ ನಾಸಾತಂದ್ರೆ 1 ಎಕರೆಗೆ 1 ಲಕ್ಷ ಮರ್ತಂದ್ರೆ ಅದನ್ನ ನೀವು ತುಂಬಬೇಕಾಗತ್ತೆ ನೋಡಿ ಸರ್. ನಾವ್ಯಾಕೆ ನುಕ್ಸಾನ ಆಗ್ಬೇಕಾಗಿದ್ರಿ? ನೋಡ್ರಿ ಸರ್, ಅದನ್ನ ಮಾತಾಡ್ಕೊಂಬರೋರು ಸರ್. ಟಿ ಸಿ ಏನೈತಿ ವೈಯಕ್ತಿಕವಾಗಿ ನಾನೇ ಜವಾಬ್ದಾರಿ ತಗೋತೀನಿ. ನಿಮ್ಗೆ ಏನಾದ್ರು 1 ದಿನದ ಮೇಲ್ಪಟ್ಟು ಲೇಟ್ ಎಲ್ಲಿ ಕಬ್ಬಿಗೆ ಹತ್ತಾತವಲ್ಲ ಲೈನ್, ಆ ಲೈನ್ಗಳಿಗೆ ಕಂಬ ಹಾಕೋ ಕೆಲಸ ಆಗಬೇಕು. ಊರಾ ಇವನು ಎಲ್ಲ ತಂತಿಗಳು ಬದಲಾವಣೆ ಆಗಬೇಕು, ಹೊಸ ತಂತಿ ಆಗಬೇಕು. 60-70 ವರ್ಷದಲ್ಲಿ ಏನು ಇದ್ದದ್ದು ಬಂದಲ್ಲ ಇವು ಹರ್ಕೊಂಡು ತುಕ್ಕಡಿಯಾಗಿ ಬೀಳತ್ತಾವು. ಅದನ್ನ ತಕ್ಷಣಕ್ಕೆ ಸರ್ವೆ ಮಾಡ್ಬೇಕು, ಆ ಕೆಲಸ ಆಗಿರ್ಬೇಕು. ಅದೇ ರೀ ಪ್ರತಿ ಊರುಗಳದ್ದು ಹೇಳ ಐತಿ. ಈಗ ಹೊಲಗಳದಾಗ ಇವನು ಸರ್, ಊರಾಗ ಇವನು ಸರ್ ನಿರಂತರನು ಈಗ ಏನದಾರು ಅವು 70 ವರ್ಷಗಳಲ್ಲಿ ಹಂಗದಾವ, ಅವಕ್ಕೆ ನಿರಂತರ ಕಲೆಕ್ಷನ್ ಕೊಟ್ಟು ಅವು ಬದಲಾವಣೆ ಆಗಬೇಕು. ಎಲ್ಲಿ ತಿಳ್ಕೊತಾರೋ ತಂತಿ ತಗೋಬೇಕು. ಅದ್ರ ಜೊತೆ ಈಗ ನಮಗೆ MD ಅವ್ರು ಇಲ್ಲಿ ಬಂದು ಆದೇಶ ಮಾಡ್ತಾರಂದ್ರೂ ಸೈ, ಇಲ್ಲ ಅಂದ್ರೆ ಅಲ್ಲೇ ಕುತ್ಕೊಂಡನ ಇವತ್ತು ಅಕ್ರಮ ಸಕ್ರಮ ಚಾಲು ಆಗೈತೆ ಅಂದ್ರು ಸೈ, ಅವ್ನು ಸಸ್ಪೆಂಡ್ ಆಗ್ಯಾನಂದ್ರು ಸೈ, ಅಂದ್ರೆ ಎದ್ದು ಇಲ್ಲ ಎದ್ದು ಹೌದಿಲ್ರಿಪ್ಪ? ಸೈತ್ಲ ಇರೋನ್ರಲ್ಲ ಎಷ್ಟೈತೆ ನೋಡಿ ಸರ್. ಹೋಗಿ ಟಿ ಸಿ ಬಗ್ಗೆ ರೀ ನಾವು 3 ವರ್ಷ ಆಯ್ತು 24 ತಾಸನಾಗ ಕೊಡ್ಲಿಕ್ಕೆ ಪ್ರಯತ್ನ ಮಾಡಕತ್ತೀವಿ. ಎಲ್ಲಿಲ್ಲ ಹೇಳ್ತೀನಿ. ಅದು ERP ಸಲುವಾಗಿ ಒಂದು ಸ್ವಲ್ಪ ತೊಂದರೆ ಆಗೈತಿ. ನೀವು 2 ದಿನದ ಮೇಲ್ಪಟ್ಟು ಏನಾದರೂ ERP ಸಲುವಾಗಿ ನಿಂತು ಮಾಡಿತಂದ್ರೆ ನನಗೆ ಮಾತಾಡ್ರೆ ನಾನು ಟಿ ಸಿ ಕೊಡಿಸ್ತೀನಿ. ಸರ್ 2 ದಿನ ಬೇಡ ಸರ್, ಶೂಟ್ ಇದ್ಕೊಂಡು ಸರ್ ಬಿಸಿಲು ಬತ್ ಸರ್, ದಯವಿಟ್ಟು ಅದನ್ನ ಹಿಂದೆ ತಗೋಬೇಕು ಸರ್. ಸಲುವಾಗಿ ನಿಂತಿರ್ತಂದ್ರೆ ನಾವು ಒಂದು 24 ತಾಸನಾಗೆ ಟಿ ಸಿ ಕೊಡ್ತಾ ಇದೀವಿ. ನಮ್ಮಲ್ಲಿ ಎಷ್ಟು ಆಗ್ತಾವೆ ಟಿ ಸಿಗೆ ಅಂತ ನಮ್ದ ಸರ ಈಗ ಏನು ಅಕ್ರಮ ಸಕ್ರಮ ಚಾಲು ಮಾಡ್ಬೇಕಂತ ಹೇಳಿದಿಲ್ಲ. ಈಗ ಸದ್ಯ ನಂದು 63 ಟಿ ಸಿ ಐತಿ, 4 ಸಲ ಸುಟ್ಟೈತಿ, ಮತ್ತೆ 4 ಸಲ ಸುಟ್ರು ಅವತ್ತು ಟಿ ಸಿ ಕೊಡ್ಬೇಕು, ನಮ್ಮ ಮೋಟ್ರ್ ಚಾಲು ಮಾಡಿ ಕೊಡ್ಬೇಕು. ನಿಮಗೆ ಕೆಲಸ ಸರ್. ಇನ್ನೊಂದು ಮಾಡೋರು ನಾವು ಇನ್ನೊಂದು ಏನಂತ ತಿಳ್ಕೊಳ್ರಿ, ತೆಪ್ಪಗಾಟ ಈಗ ನೀವು ಟಿ ಸಿ ಕೊಡ್ದು ಇಳಂಬಾಯಿ ಒಂದು ಟಿ ಸಿ ಮ್ಯಾಗ ಇಲ್ಲಿ ಸರ್ ಒಂದು ಟಿ ಸಿ ಮ್ಯಾಗ 20 ಎಕರೆ ಇರೈತಿ. ನಮಗೆ 10 ಮೋಟ್ರ್ ಇರ್ತಾವೆ ನಿಮ್ಮ ಲೆಕ್ಕದಾಗಣ 20 ಎಕರೆ ಇರ್ತೈತಿಲ್ಲ. 20 ಎಕರೆ ನಮ್ಗೆ ಕೊತ್ತಂಬರಿ ನಾಸಾತಂದ್ರೆ 1 ಎಕರೆಗೆ 1 ಲಕ್ಷ ಮರ್ತಂದ್ರೆ ಅದನ್ನ ನೀವು ತುಂಬಬೇಕಾಗತ್ತೆ ನೋಡಿ ಸರ್. ನಾವ್ಯಾಕೆ ನುಕ್ಸಾನ ಆಗ್ಬೇಕಾಗಿದ್ರಿ? ತೋಳ್ರಿ ಸರ್, ಅದನ್ನ ಮಾತಾಡ್ಕೊಂಬರೋರು ಸರ್. ಟಿ ಸಿ ಏನೈತಿ ವೈಯಕ್ತಿಕವಾಗಿ ನಾನೇ ಜವಾಬ್ದಾರಿ ತಗೋತೀನಿ. ನಿಮ್ಗೆ ಏನಾರು 1 ದಿನದ ಮೇಲ್ಪಟ್ಟು ಲೇಟ್. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜಾರಿ, ಜಿಲ್ಲಾಧ್ಯಕ್ಷ ಕುಮಾರ್ ಮರಡಿ, ರಾಜ್ಯ ಉಪಾಧ್ಯಕ್ಷ ಸತ್ಯಪ್ಪ ಮಲ್ಲಾಪುರ್, ಜಿಲ್ಲಾ ಕಾರ್ಯಾಧ್ಯಕ್ಷ ಮಂಜು ಪೂಜಾರಿ, ಹುಕ್ಕೇರಿ ತಾಲೂಕು ಅಧ್ಯಕ್ಷ ಸಂಜೀವ್ ಹಾವನವರ್ ಸೇರಿ ಇನ್ನು ಅನೇಕರು ಉಪಸ್ಥಿತರಿದ್ದರು. ಶಶಿಕಾಂತ್ ಕುರ್ಬೇಟ್, TV20 ಕನ್ನಡ ನ್ಯೂಸ್, ದುಪದಾಳ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ
ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.